ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮಗಳು ತನಗೂಡ ಮಾತಾಡ್ತಾ ಇರೋದು. ಇವತ್ತು ಏನಂತ ಅಂದರೆ ನಾನು ಮತ್ತು ಚಿನ್ನಿ ಪಾಪು ಊರಿಗೆ ಹೋಗ್ತಾ ಇದ್ವಿ. ಅವಳು ಹೇಗೆ ಜರ್ನಿ ಮಾಡ್ತಾಳೆ ಮತ್ತು ಏನೆಲ್ಲ ಕಾಟ ಕೊಡ್ತಾಳೆ ಅಂತ ಬನ್ನಿ ನೋಡೋಣ. ವಿಡಿಯೋ ಮಾಡೋದನ್ನು ನೋಡಿ ವಿಡಿಯೋಗೆ ಹೊಡಿತಾ ಇದ್ಲು ಫೋನ್ಗೆ ಬಾಯ್ ಬಾಯ್ ಅಂದ್ಕೊಂಡು. ಆಮೇಲೆ ನನ್ನ ಪಕ್ಕ ಒಬ್ಬರು ಕೂತಿದ್ರು, ಅವ್ರು ಇಳ್ಕೊಂಡ್ಮೇಲೆ ಇವಳೇ ಕೂತ್ಕೊಂಡ್ಲು ಸೀಟ್ ಪೂರ್ತಿ. ಆಮೇಲೆ ನಾನು ಬ್ಯಾಗ್ ಕೆಳಗಡೆ ಇಟ್ಟಿದ್ದೆ, ಕೆಳಗೆ ಇಟ್ಟಿದ್ನಲ್ಲ ಅಂತ ಹೇಳಿಬಿಟ್ಟು ಬ್ಯಾಗ್ನ ತೊಡೆ ಮೇಲೆ ಇಟ್ಟಿಸ್ಕೊಂಡು ಭದ್ರವಾಗಿ ಜೋಪಾನ ಮಾಡ್ತಾ ಇದ್ದಾಳೆ. ಬ್ಯಾಗ್ನ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ಲು. ಆಮೇಲೆ ಸ್ವಲ್ಪ ಹೊತ್ತಷ್ಟೇ ಇಟ್ಕೊಂಡಿದ್ದು, ಆಮೇಲೆ ಅವಳದು ಆಟ ಸ್ಟಾರ್ಟ್ ಮಾಡ್ಕೊಂಡ್ಳು. ಹೆಂಗಂದ್ರೆ ನಂಗೆ ಕೂತ್ಕೊಂಡು ಆಟ ಆಡೋದಕ್ಕೆ. ನನ್ನ ಪಕ್ಕ ಕೂತಿದ್ರಲ್ಲ, ಅವರು ಒಂದು ತಲೆಯಲ್ಲಿ ಹೂ ಬಿಡಿಸ್ಕೊಂಡು ಹೋಗಿದ್ರು ಮುಟ್ಕೊಂಡಿದ್ದವನ್ನ. ಆ ಹೂವನ್ನ ಸೀಟ್ ಪೂರ್ತಿ ಕಿತ್ತಾಡ್ಕೊಂಡು ಎಸಿತಾ ಇದ್ಲು ಎಸ್ಲನ್ನು, ಗುಲಾಬಿ ಹೂದು. ಹಂಗೆ ಆಟ ಆಡ್ಕೊಂಡು ಕೂತಿದ್ಲು. ಅಷ್ಟರೊಳಗೆ ಆಟ ಆಡಿ ಮುಗಿಸೋ ಅಷ್ಟರೊಳಗೆ ಬಸ್ ಸ್ಟಾಪು, ನಾನು ಇಳಿಯೋ ಸ್ಟಾಪ್ ಬಂದುಬಿಟ್ಟು ಇಳಿದು ನನ್ನ ಕೈ ಇಟ್ಕೊಳ್ಳೋಕ್ಕೂ ಗೊತ್ತಿಲ್ಲ. ಬಸ್ ತುಂಬ ಬರ್ತಿದ್ದಾವೆ, ಆದರೂ ಕೂಡ ನನ್ನ ಬಸ್ಸಲ್ಲಿ ಆದರೂ ಹೋಗ್ತಾನೇ ಇದ್ದಾಳೆ. ಭಯ ಆಗೋಗಿತ್ತು. ಆಮೇಲೆ ಅವಳಿಗೊಂಥರ ಫ್ರೀಯಾಗಿ ಓಡಾಡಿಕೊಂಡು ಬಿಟ್ಬಿಡ್ಬೇಕು ಅವಳು ಅನ್ನೋ ಥರ ಇದ್ಲು. ಕೈ ಇಟ್ಕೊಳ್ಳೋಕೆ ಎಷ್ಟು ಸಾರಿ ಕೈ ಇಟ್ಕೊಳ್ಳೋಕೆ ಹೋದ್ರು ಬಿಟ್ಬಿಟ್ಟು ಅವಳೇ ಓಡಾಗ್ತಾ ಇದ್ಲು. ಆಟ ಆಡ್ಕೊಂಡು ಬರಲಿ ಅಂದ್ಕೊಂಡು ನಾನು ಮುಂದೆ ನಿಂತು ಜೋಪಾನವಾಗಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಓಡಾಡ್ಕೊಂಡು ಬಂದಳು. ಆಮೇಲೆ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಸಲ್ಲಿ ಅಲ್ಲಿಂದ ಹಾಸನ ಬಸ್ ಹತ್ಕೊಂಡು ನಾನ್ ಸ್ಟಾಪ್ ಗಾಡಿನ 3 ಕಡೆ ಬಸ್ ಹತ್ಕೊಂಡು ಹೊರಟ್ವಿ. ಅಲ್ಲೂ ಕೂಡ ನನ್ನ ಕೈ ಹಿಡ್ಕೊಳಕ್ಕೆ ಬಿಡಲಿಲ್ಲ. ನಾನೇ ಹತ್ತುತ್ತೀನಿ, ಮುಟ್ಬೇಡ ನನ್ನ ಅಂತ ಇದ್ಲು. ಆಮೇಲೆ ನಾನೇ ಹತ್ತಿಸ್ಬಿಟ್ಟು ಹೋದರೆ ನನಗಿಂತ ಮುಂಚೆ ಓಡೋಗ್ಬಿಟ್ಟು ಅಲ್ಲಿ ಪೂರ್ತಿ ಹಿಂದೆ ಸೀಟ್ಗೆ ಹೋಗ್ಬಿಟ್ಟಿದ್ದಾಳೆ ಬಚ್ಚಿಟ್ಕೊಂಡು. ಮತ್ತೆ ಹೋಗಿ ಅಲ್ಲಿಂದ ಹಿಂದೆ ಕರ್ಕೊಂಡು ಬಂದು ನಾವು ಕೂರಿಸ್ದೆ. ಆಮೇಲೆ ಸೀಟ್ ಮೇಲೆ ಕೂತ್ಕೊಂಡು ಫಸ್ಟ್ ನೀರು ಕುಡಿತಾ ಇದ್ದಾಳೆ. ಬಾಯಾರಿಕೆ ಆಗಿತ್ತು ಅನಿಸುತ್ತೆ, ತುಂಬ ನೀರು ಜಾಸ್ತಿನೇ ಕುಡಿದ್ಲು. ಆಮೇಲೆ ಊಟ ಏನೂ ಮಾಡಿರಲಿಲ್ಲ, ಹಾಲಷ್ಟೇ ಕುಡಿಸ್ಕೊಂಡು ಕರ್ಕೊಂಡು ಬಂದಿದ್ದೆ ಮನೆಯಿಂದ. ಅದಕ್ಕೆ ಮನೆಯಿಂದನೇ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದ್ದೆ ಪೊಂಗಲ್ನ, ಬಸ್ಸಲ್ಲಿ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿ. ಇವಳು ಆಟ ಆಡಿಕೊಂಡು ಪಾಪು ಸ್ವಲ್ಪ ತಿಂದಳು. ಆಮೇಲೆ ಚೆನ್ನಾಗಿ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ಳು. ಆಮೇಲೆ ಬಸ್ಸು ಮೂವ್ ಆಯಿತು. ಬಸ್ ಹೊರಟ ಮೇಲೆ ಎಲ್ಲರಿಗೂ ಟಾಟಾ ಮಾಡ್ತಾಯಿದ್ಲು. ವಿಂಡೋಯಿಂದ ಆಚೆ ಹಾಕ್ಸೋ ಆಗಿಲ್ಲ ಕೈನ. ಇವಳು ಹಾಕ್ತಾನೆ ಇದ್ಲು ಆಟ ಮಾಡಿಕೊಂಡು. ಸ್ವಲ್ಪ ದೂರ ಅಷ್ಟೇ, ಆಮೇಲೆ ವಿಂಡೋ ಕ್ಲೋಸ್ ಮಾಡಿದೆ. ಆಮೇಲೆ ಸ್ವಲ್ಪ ದಾರಿ ಮಧ್ಯೆ ಮಲ್ಕೊಂಡ್ಬಿಟ್ಲು. ಊಟಕ್ಕೆ ಅಂತ ಹೇಳಿ ಕುಣಗಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ಬಸ್ ನಿಲ್ಲಿಸಿದ್ರು. ಆಗ ಪಾಪು ಎದ್ಬಿಟ್ಟು ಅವಳಿಗೇನಾದರೂ ಕೊಡ್ಸೋಣ ತಿನ್ನೋದಕ್ಕೆ ಅಂತ ಹೇಳಿ ಅಂಗಡಿ ಹತ್ರ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದ್ಮೇಲೆ ಇವಳು ನನಗೆ ಅದು ಬೇಕು, ಚಾಕಿ ಬೇಕು ಅಂತ ಕೇಳ್ತಾ ಇದ್ಲು. ಆಮೇಲೆ ನಾನು ಪಾಪ್ಕಾರ್ನು ಮತ್ತು ಮುಂಡಾಲು ಒಂದು ಬಿಸ್ಕೆಟಿನ ಪ್ಯಾಕ್ ತೊಗೊಂಡೆ. ಅವಳಿಗೆ ಏನು ತಿಂತಾಳೆ ಅದನ್ನ ತೊಗೊಂಡೆ. ಅಲ್ಲಂತೂ ದಂಧೆನೇ ಅಂದ್ಕೊಳ್ಳಿ, ಏನು ತೊಗೊಳ್ತೀವಿ ಅದಕ್ಕೆ 5 ರೂಪಾಯಿ ಎಕ್ಸ್ಟ್ರಾ ಹೇಳ್ತಾರೆ. ಇನ್ನೇನಾದರೂ 30 ರೂಪಾಯಿ ಇರೋ ಒಂದು ಚಿಪ್ಸ್ ಪ್ಯಾಕಿಗೆ 40, 50 ಆ ಥರ ತೊಗೊಳ್ತಾರೆ ಅಲ್ಲಂತೂ. ತುಂಬ ಎಲ್ಲ ರೈಟ್ ಇತ್ತು ಅಂತ ಹೇಳಿ ಅವಳು ಏನು ಜಾಸ್ತಿ ತಿಂತಾಳೆ ಅದನ್ನು ತೊಗೊಂಡೆ. ಒಂದು ಪಾಪ್ಕಾರ್ನು, ಬಿಸ್ಕೆಟಿನ ಪ್ಯಾಕು ಮತ್ತು ಒಂದು ಮುಂಡಾಲ್ ಪ್ಯಾಕ್ ತೊಗೊಂಡೆ. ಆಮೇಲೆ ಫಸ್ಟು ಮುಂಡಾಲು ಓಪನ್ ಮಾಡಿಕೊಡು ಅಂದು ಮುಂಡಾನ ಓಪನ್ ಮಾಡಿ ಕೊಟ್ಟೆ. ಅವಳೇ ತೊಗೊಂಡು ತಿಂತಾ ಇದ್ಲು ಅಂತ ತೋರಿಸ್ಕೊಂಡು ತಿಂತಿದ್ಲು ನಮಗೆ. ತುಂಬ ಆಟ, ನಾನೇ ತಿಂತೀನಿ ಅಂತ ಹೇಳಿ ತಿನ್ನಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಪಾಪ್ಕಾರ್ನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅದು ಬೇಕು ಅಂತ ಹೇಳಿ ಅದನ್ನು ಸ್ಟೈಲಾಗಿ ಸ್ಪೂನಲ್ಲಿ ಚುಚ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಬರ್ತಿರ್ಲಿಲ್ಲ ಫಸ್ಟು, ಆದರೂ ಬಿಟ್ಟಿಲ್ಲ. ಆದ್ರೂ ಸ್ಪೂನಲ್ಲಿ ಚುಚ್ಕೊಂಡು ಪಾಪ್ಕಾರ್ನ್ ತಿಂತಾಯಿದ್ದಾಳೆ. ನೋಡಿ ಅವಳು ಹೆಂಗೆ ತಿಂತಿದ್ದಾಳೆ ಚುಚ್ಕೊಂಡು ಸ್ಪೂನಲ್ಲಿ. ಮಕ್ಕಳು ಮಾಡೋದೇ ಚೆಂದ. ಅವಳನ್ನು ತಿನ್ನೋದು ನನಗಂತೂ ತುಂಬ ಖುಷಿ ಕೊಡ್ತಿತ್ತು. ನಾನಂತೂ ಅವಳು ತಿನ್ನೋದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದೆ. ಯಾಕೆಂದರೆ ಅವಳನ್ನ ತುಂಬ ಬಸ್ಸಲ್ಲಿ ನೋಡ್ಕೊಳ್ಳೋದೇ ಒಂದು ಸುಸ್ತು. ಹೆಂಗೆ ಅವಳನ್ನು ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಳನ್ನು ಕೀಟ್ಲೆ ಮಾಡೋದು ಒಂಥರ ಖುಷಿ ಕೊಡ್ತಾಯಿತ್ತು. ಅಷ್ಟು ಒಂಥರ ಅನಿಸಿದ್ರು ಅದು ಖುಷಿ ಕೊಡ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು, ಅದು ಸುಸ್ತು ಆಯಿತು ಹಾಗೆಯೇ. ಆಮೇಲೆ ಹಾಸನ್ಗೆ ರೀಚ್ ಆದ್ವಿ.
ಜರ್ನಿ ಮಾಡಿದ್ದಂತೂ ಗೊತ್ತೇ ಆಗಲಿಲ್ಲ. ಏಕೆಂದರೆ ಪಾಪು ಜೊತೆ ಹರಟೆ ಹೊಡ್ಕೊಂಡು ಅವಳು ನೋಡ್ಕೊಂಡು ಬರೋ ಅಷ್ಟರೊಳಗೆ ಹಾಸನೇ ಬಂದುಬಿಡ್ತು. ಪಾಪುನು ತುಂಬ ಹೊತ್ತೇನು ಮಲಗಲಿಲ್ಲ. ಬಸ್ ಸೈಡಿಗೆ ಊಟಕ್ಕೆ ಅಂತ ಸೈಡಿಗೆ ಹಾಕೋರ್ಗು ಮಲಗಿದ್ಲು, ಆಮೇಲೆ ಏನು ಮಲಗಲಿಲ್ಲ. ಹಾಗಾಗಿ ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಅಂತೂ ಇಂತೂ ಹಾಸನ ಬಸ್ ಸ್ಟಾಪಿಗೆ ಬಂದು ಸೇರಿಕೊಂಡ್ವಿ. ಆಮೇಲೆ ಬಸ್ ಇಳಿಯೋಣ ಅಂತ ಹೇಳಿ ಲಗೇಜ್ ಎಲ್ಲ ತೊಗೊಂಡು ರೆಡಿ ಆದ್ವಿ. ಪಾಪನ ಇಳಿಸೋದಕ್ಕೆ ಪಾಪ ಒಬ್ಬರು ಬಸ್ ಇಳಿತಾ ಇದ್ದವರು ಹೆಲ್ಪ್ ಮಾಡಿದರು. ಅವರು ಕೈ ಹಿಡ್ಕೊಂಡು ಕೊನೆಗೆ ಎತ್ತಾಗಿ ಅವರೇ ಎತ್ಕೊಂಡು ಬಸ್ಸಿಂದ ಕೆಳಗಡೆ ಪಾಪನ ಇಳಿಸಿದ್ರು. ಆಮೇಲೆ ಅವ್ರ ಹತ್ರ ಸುಮ್ಮನೆ ಹೋಗ್ಬಿಟ್ಲು. ಅಷ್ಟು ಈಸಿಯಾಗಿ ಯಾರ ಹತ್ರನೂ ಹೋಗಲ್ಲ ಅವಳು. ಬಸ್ ಇಳಿಸಿದ್ನು. ಅವ್ರ ಅಮ್ಮನೂ ಮತ್ತು ಅವ್ರ ಮಗಳನ್ನು ಕೂಡ ತುಂಬ ಹೊತ್ತು ಪಾಪುನಮ್ಮನ ತುಂಬ ಹೊತ್ತು ಮಾತಾಡಿಸಿ ಮನೆಗೆಲ್ಲ ಕರೆದು ಕೊನೆಗೆ ಬಾಯ್ ಮಾಡಿ ಹೋದರು. ನಾವು ಊರ ಕಡೆ ಹೋಗೋಣ ಅಂತೇಳಿ ದುದ್ದ ಬಸ್ಸಿಗೆ ನೋಡೋಣ ಸಿಕ್ಕಿರೋ ಬಸ್ ಯಾವುದಿರುತ್ತೆ ಅಂತ ನೋಡಿದ್ವಿ. ಯಾವುದೂ ಇರಲಿಲ್ಲ. ಅದಕ್ಕೆ ತುಮಕೂರು ಬಸ್ ಇತ್ತು. ತುಮಕೂರು ಬಸ್ ಹತ್ಕೊಂಡು ಫ್ರಂಟ್ ಸೀಟಲ್ಲೇ ಕೂತಿದ್ವಿ. ವಿಂಡೋ ಪಕ್ಕನೇ ಕೂತಿದ್ದೆ ಪಾಪುನ. ವಿಂಡೋ ಪಕ್ಕ ಒಂದು ನಾಯಿ ಇತ್ತು, ಅದನ್ನು ನೋಡ್ಕೊಂಡು ಕೂತಿದ್ದು. ಆಮೇಲೆ ಹೋಗ್ತಾ ಇದ್ವಿ. ಟ್ರೈನ್ ಬರ್ತಾಯಿತ್ತು, ಸಿಕ್ಕೆರೆ ಕಡೆಗೆ ಹೋಗ್ತಾ ಇತ್ತು ಟ್ರೈನು. ಅದನ್ನು ನೋಡಿಕೊಂಡು ಕೂತಿದ್ವಿ ವಿಂಡೋ ಪಕ್ಕನೇ ಪಾಪುನ ಕೂಡ. ಆಮೇಲೆ ದುದ್ದಾಗ ಬಂದ್ವಿ. ದುದ್ದದಿಂದ ಊರ ಕಡೆಗೆ ಹೋಗೋದಕ್ಕೆ ಒಂದು ಬೈಕ್ ಸಿಕ್ತು. ಆ ಬೈಕಿಗೆ ಅಡ್ಡ ಹೊಡೆದು ನಮ್ಮೂರಿಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ಮೇಲೆ ನಮ್ಮ ಪಾಪುಗೆ ರಿಯಲೈಸ್ ಆಗ್ಬಿಟ್ಟು ನಾವು ಊರಿಗೆ ಬಂದುಬಿಟ್ಟಿದ್ದೀವಿ ಅಂತ ಗೊತ್ತಾಯಿತು. ಆಮೇಲೆ ಅವಳೇ ಎಲ್ಲದನ್ನು ನೋಡಿಕೊಂಡು ಬೂವ ಹಸು ಅಂತ ಎಲ್ಲ ಕೈ ತೋರಿಸ್ತಾ ಇದ್ಲು. ತುಂಬ ಖುಷಿಯಾಗಿಲ್ಲ ಅವಳಂತೂ. ತುಂಬ ಖುಷಿ ಅಂದರೆ ಎಲ್ಲ ಊರಿಗೆ ಬಂದಿದ್ದೀವಿ ಅಂತ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ಲು ಎಲ್ಲದನ್ನು ಆಶ್ಚರ್ಯವಾಗಿ. ಆಮೇಲೆ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ರೆ ಇವಳು ನನಗೂ ಕೈ ಬಿಟ್ಬಿಟ್ಟೆ ಓಡ್ತಿದ್ದಾಳೆ ಮನೆ ಹತ್ರ. ಇರು ಅಂದ್ರೂ ಇರ್ತಾ ಇರಲಿಲ್ಲ. ಊರಿಗೆ ಬಂದಿದ್ದ ಖುಷಿಗೆ ನನ್ನ ಕೈ ಕೂಡ ಹಿಡ್ಕೊಳ್ದಿರ ಓಡ್ತಾ ಇದ್ದಾಳೆ ಮನೆ ಹತ್ರ. ಊರಿಗೆ ಬಂದುಬಿಟ್ವಿ, ಅಮ್ಮಮ್ಮ ಮನೆಗೆ ಬಂದೆ ಅನ್ನೋ ಖುಷಿನಲ್ಲಿ ಬಿಟ್ಟು ಓಡೋಗ್ತಿದ್ದಾಳೆ. ಫಾಸ್ಟಾಗಿ ಓಡೋಗಿ ಡೋರ್ ತಟ್ತಾ ಇದ್ಲು. ಅಮ್ಮ ತೋಟದ ಹತ್ರ ಹೋಗಿದ್ರು. ನಾ ಬರೋ ಅಷ್ಟರಲ್ಲಿ ಕೀಯಲ್ಲಿ ಇಟ್ಟಿದ್ದೀನಿ ತಗೋ ಅಂತ ಹೇಳಿದರು. ತೆಗೆ ಇಲ್ಲ, ಕೊಡೋ ಕೀನ ಕೊಡು. ಇರು ಒಂದು ನಿಮಿಷ. ಮನೆಗೆ ಎಂಟ್ರಿ ಆಗಿದ ತಕ್ಷಣವೇ ಮನೆ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕಿ ಓಡಾಡ್ಕೊಂಡು ಮನೆ ಎಲ್ಲ ಪೂರ್ತಿ ಸರ್ವೆ ಮಾಡಿದ್ಲು. ತುಂಬ ಖುಷಿಯಾಗ್ಬಿಡ್ತು ಅವಳಿಗೆ. ಮನೆಗೆ ಬಂದ ತಕ್ಷಣ ತಾತ ಅಂತ ತಾತನ ಕೇಳ್ತಾ ಇದ್ಲು. ನಾವು ಹೋಗೋ ಅಷ್ಟರೊಳಗೆ ಸಂಜೆ ಆಗೋಗಿತ್ತು. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಾಪುದು ಆಟ ಸಾಮಾನೆಲ್ಲನೂ ಅವಳಿಗೆ ಕೊಟ್ವಿ. ಅವನ್ನೆಲ್ಲ ಚಿಲ್ಲೆ ಪಿಲ್ಲಿ ಮಾಡಿ ಮಲ್ಗೋಕ್ಕೂ ಮುಂಚೆ ಅವಳ ಫ್ರೆಂಡ್ಸ್ ಹಸುಗಳನ್ನ ಮಾತಾಡಿಸ್ಬೇಕಿತ್ತು. ಮಾತಾಡಿಸಿ ಅವನ್ನ ಇವತ್ತಿನ ಜರ್ನಿನ ಮುಗಿಸಿದ್ಲು. ಬೆಂಗಳೂರು ಟು ಹಾಸನ ಜರ್ನಿ ಹೇಗಿತ್ತು ಅಂತ ನೋಡಿದ್ರಲ್ಲ. ಹೇಗೆಲ್ಲ ಕೀಟ್ಲೆ ಕೊಟ್ಟಲು, ಹೇಗೆಲ್ಲ ಬರೋ ದಾರಿನಲ್ಲಿ ಹೇಗೆಲ್ಲ ಆಡಿದ್ಲು ಅಂತ ಎಲ್ಲ ನೋಡಿದ್ರಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಹೀಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.